ಕುಮಟಾ ತಾಲೂಕಿನ ಐಗಳಕುರುವೆ ಎನ್ನುವ ಗ್ರಾಮದಲ್ಲಿ ಅಲ್ಲಿನ ರಮೇಶ್ ಭಂಡಾರಿ ಎನ್ನುವವರ ಮನೆಯ ಒಳಗೆ ನಾಗರಹಾವೊಂದು ಪ್ರತ್ಯಕ್ಷವಾಗಿತ್ತು. ಇದನ್ನು ಹಿಡಿದು ಬೇರೆಡೆ ಸಾಗಿಸಲು ಸ್ಥಳೀಯ ಉರಗ ಪ್ರೇಮಿ ಪವನ್ ನಾಯ್ಕ್ ಅವರಿಗೆ ಮಾಹಿತಿ ನೀಡಲಾಗಿತ್ತು. ಮಾಹಿತಿ ಆಧರಿಸಿ ಸ್ಥಳಕ್ಕೆ ಬಂದ ಸ್ನೇಕ್ ಪವನ್ ಅವರು ಅದನ್ನು ಸುರಕ್ಷಿತವಾಗಿ ಹಿಡಿದು ಊರಿನವರ ಸಲಹೆಯಂತೆ ಗ್ರಾಮದ ನಾಗಬನ ಮತ್ತು ಜಟಕದೇವರ ಸಾನ್ನಿಧ್ಯದಲ್ಲಿ ಬಿಟ್ಟರು. ಚೀಲದಿಂದ ಅದು ಹೊರಹೋಗುತ್ತಿದ್ದಂತೆ ಅಲ್ಲೇ ಪಕ್ಕದಲ್ಲಿದ್ದ ಜಟಕದೇವರ ಮೂರ್ತಿಗಳನ್ನು 3 ಸುತ್ತು ಸುತ್ತಿದೆ. ನಂತರ ಅಲ್ಲಿಂದ ಹೊರಬಂದ ನಾಗರಹಾವು ನಿಂತ ವ್ಯಕ್ತಿಯೋರ್ವರ ಕಾಲಿನ ಸಮೀಪವೇ ಹರಿದು ಹೋಗಿ ಪೊದೆಯಲ್ಲಿ ಮಾಯವಾಗಿತ್ತು. ಇದನ್ನೆಲ್ಲ ನೋಡಿದ ಸ್ಥಳದಲ್ಲಿದ್ದವರಿಗೆ ಅಚ್ಚರಿ ಎನ್ನಿಸಿತು. ವ್ಯಕ್ತಿಯೋರ್ವರ ಕಾಲಿನ ಪಕ್ಕದಲ್ಲಿಯೇ ಹರಿದು ಹೋದರೂ ಆ ಹಾವು ಅವರಿಗೆ ಏನೂ ಮಾಡದೆ ತನ್ನ ಪಾಡಿಗೆ ತಾನು ತನ್ನ ಸ್ಥಾನದ ಕಡೆಗೆ ಹೋಗಿದ್ದು ವೈರಲ್ ವಿಡಿಯೋದಲ್ಲಿ ಕಂಡುಬರುತ್ತಿದೆ. ವರದಿ ಅನು ನಾಯ್ಕ್, ಹೊನ್ನಾವರ. ಒಳಗೆ ಬಂದು ಒಂದು ಸುತ್ತು ಹೊಡೆದಿದೆ ಅವ್ರಿಗೆ. ಅದು ಮತ್ತೆ ಹೊಡುವಂಗೆ ಹೊಡೆದದ್ದು ಅಚ್ಚಿಗಿಂದನೇ. 2ನೇ ರೌಂಡ್ ಏನೋ ನೋಡಿ ಹೊರಗೆ ಹೋಗಿ ಒಳಗೆ ಬಂತು. ಮತ್ತೆ ಜಾಸ್ತಿನೇ ಅದು ನೋಡಿ 2ನೇ ರೌಂಡ್ ಅವ್ರಿಗೆ. ಜನ ಅವ್ರು ಹೇಳಿ ಒಂದು ಸ್ವಲ್ಪನೂ ಹೆದರಿಕಿಲ್ಲ, ಅದಕ್ಕೆ ಆರಾಮದ ಅದ್ರ ಪಾಡಿಗೆ. ಮೂರನೇ ರೌಂಡ್ ಹೊಡಕ್ಕೆ ಹೋಗೋದು ದೇವ್ರಿಗೆ. ನೋಡಿ ಎಷ್ಟು ಚಂದ ಮಾಡಿ ರೌಂಡ್ ಹೊಡಿತದೆ. 3 ಸುತ್ತಾಯ್ತು. ಈಗ 3 ಸುತ್ತ ಆದ್ಮೇಲೆ ಹತ್ತಿತ್ತು ಮೇಲೆ ಸಾಕು ಹೇಳಿ. ಏನಿಲ್ಲ, ನೀವು ಹಂಗೆ ಓಡಾಡೋಕ್ಕಿಲ್ಲ, ನೀವು ಅಲ್ಲಾಡೋಕ್ಕಿಲ್ಲ, ಹಂಗೆ ನಿಂತ್ಕೊಳ್ಳಿ. ಅದು ಹೋಗ್ತದೆ, ಅದ್ರ ಜಾಗಕ್ಕೆ ಅದು ಹೋಗ್ತದೆ. ಇಲ್ಲ, ನೀವು ಹಂಗೇನಿಲ್ಲ, ಏನೂ ತೊಂದರೆ ಇಲ್ಲ, ಅದ್ರ ಪಾಡ್ಗದು ಹೋಗ್ತದೆ. ಓಡಾಡಬೇಡಿ ನೀವು. ಹಂಗೇನಿಲ್ಲ ಹೇಳುತ್ತೆ, ಅದು ಹೋಗ್ತದೆ, ನೀವು ಹೆದರಬೇಡಿ. ಹಂಗೇನಿಲ್ಲ, ಹೋಗ್ತದೆ, ನೀವು ಹೆದರಬೇಡಿ, ಹಂಗೆ ಹೋಗ್ತದೆ. ಅದಕ್ಕೆ ಹಂಗೆ ಸುಮ್ಮನೆ ಕಚ್ಚುವಂಥ ಗುಣ ಹಾವುಗಳಿಗೆ ಇಲ್ವೇ ಇಲ್ಲ, ಅದರಲ್ಲೂ ನಾಗರಾವ್ಗಂತೂ ಹೋಯ್ತು. ಇದೆಲ್ಲ ಒಂದು ವಿಸ್ಮಯ ಪ್ರಕೃತಿಯಲ್ಲಿ ನಡೆಯುವಂಥದ್ದು. ಅದೆಲ್ಲ ನಾವು ದುಡ್ಡು ಕೊಟ್ಟು ನೋಡ್ಬೇಕಂದ್ರೆ ಆಗೋದಿಲ್ಲ.